ಹೌದು ನಮ್ಮ ಅಕ್ಕಂಗೆ ಹುಡುಗನ್ ನೋಡಿ ಅಂತ ಹೇಳಿದ್ದು. ಆದಷ್ಟು ಬೇಗ ನೋಡ್ತೀರಲ್ಲ. ಶೀಸ್ ಅಬೌಟ್ 5'5". ಹಲೋ ಬಾಸ್, ನೀವೇ ನನ್ನ ತಂಗಿಗೆ ಹುಡುಗ ಹುಡ್ಕೋದ್ ಬೇಡ, ಇಡೀ ಫೋನ್ನ. ಅದಕ್ಕೆ ಏನ್ ಮಾಡ್ತಿ? ಯಾಕೋ ಕಟ್ ಮಾಡ್ದೆ? ಯಾಕಂದ್ರೆ ಸಾಕ್ಷಿ ಗಂಡು ಹುಡ್ಕೋದ್ ನಾನು, ಅದಕ್ಕೆ. ನಾವ್ ನನ್ಗೂ ಅಕ್ಕ ತಾನೆ, ನಾನ್ ನೋಡ್ತೀನಿ. ನಿನಗೂ ಅಕ್ಕನೇಪ್ಪ, ಅದೇ ನಿನಗಿಂತ ಮುಂಚೆ ಹುಡ್ತಾನೆ ಯಾರು? ನಾನ್ ತಾನೆ. ಮುಂದೆ ನಿಂತು ಮದುವೆ ಮಾಡ್ಬೇಕು ಅಂತ ಯಾರು? ನಾನ್ ತಾನೆ. ಇದ್ರಲ್ಲಿ ನೀನ್ ಇಂಟರ್ಫಿಯರ್ ಆಗ್ಬೇಡ. ಈ ವಿಷಯದಲ್ಲಿ ದೊಡ್ಡವರು ಚಿಕ್ಕವರು ಅನ್ನೋ ಪ್ರಶ್ನೆ ಬರಲ್ಲ. ನೀನ್ ರಿಕವರ್ ಆಗದೆ ಇದ್ರೆ ಈ ಜವಾಬ್ದಾರಿ ನಂದು ತಾನೆ. ಅದು ಆಗ. ಈಗ ನಾ ಚೆನ್ನಾಗೇ ಇದೀನಲ್ಲೋ, ನಾನೇ ಮಾಡ್ತೀನಿ ಪ್ಲೀಸ್. ಏನಾದ್ರೂ ಹಾಗೆ ಮಾಡಿದ್ರೆ ನೀನ್ ನೋಡೋ ಹುಡುಗನ್ ಕೈ ಕಾಲು ಮುರಿದು ಬಿಡ್ತೀನಿ. ಆಮೇಲೆ ಸಾಕ್ಷಿ ಅಲ್ಲ, ಬರೀ ಯಾರನ್ನೂ ಮದುವೆ ಆಗ್ಬಾರ್ದು, ಹಾಗೆ ಮಾಡ್ತೀನಿ. ನಾನ್ ನೋಡಿರೋ ಹುಡುಗನ್ ಕಾಲ್ ಮುರಿದು ಹಾಕಿದ್ರೆ ನೀನ್ ನೋಡಿರೋ ಹುಡುಗನ್ ಕಣ್ ಕಿತ್ತಾಕ್ಬಿಡ್ತೀನಿ. ಅವಾಗ ಅವ್ನ್ ಕುರುಡ ಅಂತ ಸಾಕ್ಷಿ ಮದ್ವೆನ ಆಗಲ್ಲ. ಅವಾಗ ಏನ್ ಮಾಡ್ತೀಯಾ? ಬಾ, ಮೊದ್ಲು ನೀವಿಬ್ರು ಜಗಳ ಆಡೋದನ್ನ ನಿಲ್ಸ್ರೋ. ನೀವಿಬ್ರು ಪೈಪೋಟಿಗೆ ಬಿದ್ದು ಸಾಕ್ಷಿ ಕುಂಟನೋ ಕುರುಡನೋ ಮದುವೆ ಮಾಡ್ಬಿಡೋ ಹಂಗಿದೆ. ನಿಮ್ಮಿಬ್ರಲ್ಲಿ ಯಾರು ಗಂಡು ನೋಡಿ ಮದುವೆ ಮಾಡಿದ್ರು ಸರಿನೇ. ಒಂದ್ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿ, ಅವಳು ನೆಮ್ಮದಿಯಾಗಿರ್ಬೇಕಷ್ಟೇ. ಅರ್ಥ ಆಯ್ತಾ ನಿಮ್ಮಿಬ್ಬರಿಗೂ? ಏಯ್ ತಗೋ. ಏಯ್ ಏನೋ ಇದನ್ನ ಯಾವನೋ ಕೇಳಿದ ನಿನಗೆ? ತಗೊಳ್ಳಲೇ. ಏನೋ ಭಿಕ್ಷುಕ ಅಂತ ಬಿಸ್ಕೆಟ್ ಕೊಟ್ರೆ ಎಷ್ಟೋ ದುರಂಕಾರ ನಿಂಗೆ. ಏಯ್ ಬಟ್ಟೆ ಬಿಡೋ, ಇಲ್ಲಾಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಏನೋ ಭಿಕ್ಷುಕ ನೀನು, ನನ್ನೇ ಶೂಟ್ ಮಾಡ್ತೀನಿ ಯಾಕೆ? ಎಲ್ಲ ಮಾಡ ನೋಡೋಣ, ಮಾಡಲೇ. ಮಾಡ್ಲಾ? ಹ? ಏನೋ ಮಾಡ್ಲಾ ಶೂಟು? ಹ? ಏನಿದ್ ಗಲಾಟೆ? ಯಾರ ಭಿಕ್ಷುಕ ಕೈಯಲ್ಲಿ ಗನ್ ಇಟ್ಕೊಂಡ ಸರ್? ಭಿಕ್ಷುಕನ ಹತ್ರ ಗನ್ನ? ನೀನು ಮುಟ್ಟಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಹೋಗ ಹಿಂದಕ್ಕೆ ಹೋಗ. ಹೇ ಬನ್ರ ಈ ಕಡೆ, ಬನ್ರ. ಪೇಷಂಟ್ ಕಂಡೀಷನ್ ಹೇಗಿದೆ ಡಾಕ್ಟರ್? ಇವರೀಗ ಕೋಮದಲ್ಲಿದ್ದಾರೆ ಸರ್. ಸರಿ ಹೋಗಕ್ಕೆ ಎಷ್ಟು ದಿನ ಬೇಕಾಗ್ಬೋದು? ಈಗಲೇ ಹೇಳೋದಕ್ಕಾಗಲ್ಲ ಸರ್. ಇಷ್ಟೇ ದಿನದಲ್ಲಿ ಸರಿ ಹೋಗ್ತಾರಂತ ಕರಾರುವಕ್ಕಾಗಿ ಹೇಳೋದಕ್ಕಾಗಲ್ಲ. 10 ದಿನ ಆಗ್ಬೋದು, 10 ವರ್ಷನೇ ಆಗ್ಬೋದು. ಪೇಷಂಟ್ ಕಂಡೀಷನ್ ಬಗ್ಗೆ ಹೇಳೋದಕ್ಕಂದ್ರೆ ಇನ್ನೂ ಸ್ವಲ್ಪ ದಿನ ಹೋಗ್ಬೇಕು ಸರ್. ಓಕೆ, ಇವರು ಪ್ರೊಟೆಕ್ಷನ್ಗೆ ಒಬ್ಬ PC ನಿಲ್ಲಿಸಿರ್ತೀನಿ. ಸರಿ ಸರ್, ಬನ್ನಿ ನನ್ನ ಜೊತೆ.
ಕೆಲಸ ಮಾಡಿ, ನೀವು ಇಲ್ಲೇ ಇರಿ. ಚಿದಂಬರಂ ಪ್ರಜ್ಞೆ ಬಂದಿದ ತಕ್ಷಣ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ಬಿ ಕೇರ್ಫುಲ್, ತುಂಬ ಕಿಲಾಡಿ ಅವನು. ಡೋಂಟ್ ವರಿ ಸರ್, ನಾನು ನೋಡ್ಕೋತೀನಿ. ಡ್ಯಾಡ್, ಆ ಚಿದಂಬರಂ ಅರೆಸ್ಟ್ ಆಗಿದ್ದಾನೆ. ತಲೆ ಮರೆಸ್ಕೊಂಡು ಓಡಾಡ್ತಿದ್ದ, ಬಂದು ಬಂದು ನನ್ನ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಮತ್ತೆ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ದ. ಅವನ ದುರದೃಷ್ಟ ಕಾರಿಗೆ ಸಿಕ್ಕಿ ಪ್ರಜ್ಞೆ ತಪ್ಪಿಗೆ ಆಸ್ಪತ್ರೆಯಲ್ಲಿದ್ದಾನೆ, ಅದು ಪೊಲೀಸ್ ಕಸ್ಟಡಿಯಲ್ಲಿ.